ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಚೈನಾ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಪ್ರದರ್ಶಿಸಿ ಜಗತ್ತಿನ ಹುಬ್ಬೇರುವ ಹಾಗೆ ಮಾಡ್ತು. ಅಮೆರಿಕ, ರಷ್ಯಾ, ಯುರೋಪ್ಗಳಿಗೆ ಸಾಧ್ಯ ಆಗದೇ ಇರೋದನ್ನು ತಾನು ಸಾಧಿಸಿರುವುದಾಗಿ ಚೈನಾ ಹೇಳ್ಕೊಳ್ತು. ಆದರೆ ಆ ಸುದ್ದಿನ ಜಗತ್ತು ಮರೆಯೋ ಮೊದಲೇ ಅಮೆರಿಕ ತನ್ನ 6ನೇ ತಲೆಮಾರಿನ ಬಾಂಬರನ್ನು ಅನಾವರಣಗೊಳಿಸಿದೆ. ಅದಕ್ಕೆ ರೈಡರ್ ಅನ್ನೋ ಹೆಸರನ್ನು ಇಡೋದರ ಮೂಲಕ 2ನೇ ಮಹಾಯುದ್ಧದ ಗೆಲುವನ್ನು ಮತ್ತೆ ನೆನಪು ಮಾಡಿಕೊಳ್ತಾ ಇದೆ. ಈ ಮೂಲಕ ಇನ್ನು ಕೆಲವೇ ತಿಂಗಳುಗಳಲ್ಲಿ ಅತ್ಯಾಧುನಿಕವಾದ 6ನೇ ತಲೆಮಾರಿನ ಬಾಂಬರ್ ಕೂಡ ಅಮೆರಿಕಾದ ಬತ್ತಳಿಕೆಗೆ ಸಿಗಲಿದೆ ಅನ್ನೋ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಬಾಂಬರ್ನ ವಿಶೇಷತೆ ಏನು? ಇದರಿಂದ ಅಮೆರಿಕಾಗೆ ಹೇಗೆಲ್ಲ ಲಾಭ ಆಗುತ್ತೆ? ಫೈಟರ್ ಜೆಟ್ಗೂ ಬಾಂಬರ್ಗಳಿಗೂ ಇರೋ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತು ಯುದ್ಧೋನ್ಮಾದಕ್ಕೆ ಬಿದ್ದಿದೆ. ಯಾವ ಭಾಗದಲ್ಲಿ ನೋಡಿದರೂ ಸಂಘರ್ಷನೇ. ಎರೆಹುಳು ಇದ್ದಂಗಿದ್ದ ಬಾಂಗ್ಲಾ ಭಾರತದ ವಿರುದ್ಧ ಬುಸ್ ಅಂತ ಹೆಡೆ ಎತ್ತಾ ಇದೆ. ಪಕ್ಕದ ಮ್ಯಾನ್ಮಾರಲ್ಲಿ ಅಲ್ಲಿನ ಸೇನೆ ಮತ್ತು ಅರಾಕನ್ ಆರ್ಮಿಯ ನಡುವೆ ಯುದ್ಧ ನಡೀತಾ ಇದೆ. ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನಗಳು ಕಾದಾಡ್ತಾ ಇವೆ. ಇಸ್ರೇಲ್ ಹಮಾಸ್ ಮತ್ತು ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳ ನಾಡ ಮುರಿದು ಈಗ ಹೌತಿಗಳ ಮೇಲೆ ಮುರ್ಕೊಂಡು ಬಿದ್ದಿದೆ. ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷ ಇನ್ನೂ ಶಮನಗೊಂಡಿಲ್ಲ. ಇಂಥ ಹೊತ್ತಲ್ಲಿ ಜಗತ್ತಿನ ಪ್ರಬಲ ದೇಶಗಳು ಆಯುಧಗಳ ರೇಸಿಗೆ ಬಿದ್ದಿವೆ. ಭಾರತ ಕೂಡ 1.5 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಗತ್ಯ ಶಸ್ತ್ರಾಸ್ತ್ರಗಳನ್ನ, ಯುದ್ಧ ವಿಮಾನಗಳನ್ನ ಖರೀದಿ ಮಾಡೋದಕ್ಕೆ ಹೊರಟಿದೆ. ಮತ್ತೊಂದು ಕಡೆ ಅಮೆರಿಕಾನ ಹಿಂದಿಕ್ಕೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಚೈನಾ ಸಾಕಷ್ಟು ಆಯುಧಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಳ್ತಾ ಇದೆ. ಅವರು 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ಸಿದ್ಧಪಡಿಸಿದ್ದು ಈ ಮೂಲಕ ಅಮೆರಿಕಾಗೂ ಸಡ್ಡು ಹೊಡೆದಿದ್ದಾರೆ. ಅಷ್ಟೇ ಅಲ್ಲದೆ ನೌಕಾಪಡೆಯ ವಿಷಯದಲ್ಲಿ ಅಮೆರಿಕಾಗಿಂತ ಪ್ರಬಲವಾಗ್ತಾ ಇರೋ ಚೈನಾ ರಷ್ಯಾದ S-400ನಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಂದೋದರ ಮೂಲಕ ಎಂಥದ್ದೇ ದಾಳಿಯನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದೆ. ಹೀಗಾಗಿನೇ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ತೈವಾನ್ಗೆ ಭಾರಿ ಪ್ರಮಾಣದಲ್ಲಿ ಬೆದರಿಕೆಯನ್ನು ಒಡ್ಡುತ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ತೈವಾನ್ಗೇನಾದರೂ ಸಹಾಯ ಮಾಡಿದರೆ ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ನಾವು ಸಿದ್ಧ ಅನ್ನೋ ಸಂದೇಶವನ್ನು ಶಿ ದೊಡ್ಡಣ್ಣನಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಇಲ್ಲಿ ಅಮೆರಿಕ ಕೂಡ ಸುಮ್ಮನೆ ಏನೂ ಕೂತಿಲ್ಲ. ಚೈನಾನೇ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡಿದ ಮೇಲೆ ಅಮೆರಿಕ ಹೇಗೆ ತಾನೇ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಅಮೆರಿಕ ಕೂಡ ಈಗ ಜಗತ್ತಿಗೆ ಮತ್ತೊಂದು ಸುದ್ದಿಯನ್ನು ಕೊಟ್ಟಿದೆ. ಚೈನಾ 6ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡಿದರೆ ನಾವು 6ನೇ ತಲೆಮಾರಿನ ಬಾಂಬರನ್ನೇ ಸಿದ್ಧಪಡಿಸಿದೀವಿ ಅಂತ ಅಮೆರಿಕ ಹೇಳ್ಕೊಳ್ತಾ ಇದೆ. ಗೆಳೆಯರಲ್ಲಿ ಬಾಂಬರ್ಗೂ ಫೈಟರ್ ಜೆಟ್ಗೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡೋದಾದ್ರೆ, ಫೈಟರ್ ಜೆಟ್ಗಳು ಒಂದು ದೇಶದ ವಾಯುಗಡಿಯನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಉಪಯೋಗಕ್ಕೆ ಬರುತ್ತವೆ. ಹಾಗೆ ಏರ್ ಟು ಏರ್ ಕಾಂಬ್ಯಾಟ್ಗಳಲ್ಲಿ ಎಂಗೇಜ್ ಆಗೋದ್ರ ಮೂಲಕ ವಿರೋಧಿ ದೇಶದ ಏರ್ಕ್ರಾಫ್ಟ್ಗಳನ್ನು ಹೊಡೆದು ಹಾಕೋದಕ್ಕೆ ಫೈಟರ್ ಜೆಟ್ಗಳು ಬಳಕೆ ಆಗುತ್ತವೆ. ಹಾಗೆ ಈ ಫೈಟರ್ ಜೆಟ್ ಅನ್ನೋದು ಎಷ್ಟು ವೇಗವಾಗಿ ಚಲಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ಏರ್ ಸುಪೀರಿಯಾರಿಟಿನ ಕಾಪಾಡಿಕೊಳ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಫೈಟರ್ ಜೆಟ್ಗಳ ಮೂಲಕ ಬಾಂಬ್ಗಳನ್ನು ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಏರ್ ಟು ಏರ್ ಹಾಗೂ ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಕೂಡ ಫೈಟರ್ ಜೆಟ್ಗಳ ಮೂಲಕ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಫೈಟರ್ ಜೆಟ್ ಅನ್ನೋದು ಒಂದು ದೇಶದ ಸಾರ್ವಭೌಮತ್ವವನ್ನು ಕಾಪಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನು ಬಾಂಬರ್, ಇದರ ಹೆಸರೇ ಹೇಳ್ತಿರೋ ಹಾಗೆ ಬಾಂಬರ್ ಅನ್ನೋದು ಕೇವಲ ಬಾಂಬ್ಗಳನ್ನು ಹಾಕೋದಕ್ಕೆ ಅಷ್ಟೇ ಬಳಕೆ ಆಗುತ್ತೆ. ಇವು ಫೈಟರ್ ಜೆಟ್ನಷ್ಟು ಎತ್ತರದಲ್ಲಿ ಹಾರೋದಿಲ್ಲ. ಹಾಗೆಯೇ ಇವುಗಳ ಸ್ಪೀಡ್ ಕೂಡ ಫೈಟರ್ ಜೆಟ್ನಷ್ಟು ಇರೋದಿಲ್ಲ. ಇನ್ನು ಇವುಗಳನ್ನು ಜೆಟ್ಗಳ ಹಾಗೆ ಹೆಂಗಂದ್ರಂಗೆ ಮ್ಯಾನ್ಯೂವರಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವು ಏರ್ಕ್ರಾಫ್ಟ್ಗಳಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಬಾಂಬ್ಗಳನ್ನು ತಗೊಂಡು ಹೋಗುತ್ತವೆ. ಹಾಗೆಯೇ ಇವುಗಳಲ್ಲಿ ಸ್ಟೆಲ್ತ್ ಬಾಂಬರ್ಗಳು ಕೂಡ ಇರೋದ್ರಿಂದ ಅವುಗಳ ಮೂಲಕ ಶತ್ರುಗಳ ರಡಾರ್ ಕಣ್ ತಪ್ಪಿಸಿ ಒಂದು ದೇಶದ ಗಡಿ ದಾಟಿ ಒಳಗೆ ಹೋಗಿ ನಿರ್ದಿಷ್ಟ ಸ್ಥಳದಲ್ಲಿ ಬಾಂಬ್ಗಳನ್ನು ಸುರಿಸಿ ಮತ್ತೆ ವಾಪಸ್ಸು ಬರೋದಕ್ಕೆ ಈ ಬಾಂಬರ್ಗಳು ಉಪಯೋಗಕ್ಕೆ ಬರುತ್ತವೆ. ಇನ್ನು ಗ್ರೌಂಡ್ ಅಟ್ಯಾಕ್ ಹಾಗೂ ಭಯೋತ್ಪಾದಕರ ವಿರುದ್ಧದ ದಾಳಿಗಳಿಗೆ ಕೂಡ ಬಾಂಬರ್ಗಳೇ ಸೂಕ್ತ ಅನ್ನಿಸ್ಕೊಳ್ತವೆ. ಇಂಥ ಸ್ಟೆಲ್ತ್ ಹಾಗೂ 6ನೇ ತಲೆಮಾರಿನ ಬಾಂಬರ್ ಒಂದನ್ನು ಅಮೆರಿಕ ಈಗ ಸಿದ್ಧಪಡಿಸಿದ್ದು ಅದಕ್ಕೆ B-21 ರೈಡರ್ ಅನ್ನೋ ಹೆಸರನ್ನು ಕೊಟ್ಟಿದೆ. ಈ B-21 ರೈಡರ್ ಇದೆಯಲ್ಲ, ಇದನ್ನು ನಾರ್ತ್ ರೋಪ್ ಗ್ರೂಮನ್ ಕಾರ್ಪೊರೇಷನ್ ನಿರ್ಮಾಣ ಮಾಡಿದ್ದು. ಅಮೆರಿಕದ ವಾಯುಪಡೆಗೆ ಅಂತಲೇ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಬಾಂಬರ್ಗಳು 2040ರ ಹೊತ್ತಿಗೆ ಅಮೆರಿಕ ವಾಯುಪಡೆಯನ್ನು ಆವರಿಸಿಕೊಳ್ಳುತ್ತವೆ. ಅಷ್ಟೊತ್ತಿಗೆ ಅಮೆರಿಕದ ರಾಕ್ವೆಲ್ B-1 ಲ್ಯಾನ್ಸರ್ ಹಾಗೂ ನ್ಯಾಥ್ರೋಪ್ನ B-2 ಸ್ಪಿರಿಟನ್ನು ರೀಪ್ಲೇಸ್ ಮಾಡಲಾಗುತ್ತೆ. ಆ ಬಳಿಕ ಬೋಯಿಂಗ್ ನಿರ್ಮಿತ B-52 ಸ್ಟಾರ್ಟೋಪ್ರೋಟಸ್ ಅನ್ನು ಕೂಡ ಇದು ರೀಪ್ಲೇಸ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ.
ಈ ರೀತಿಯ ಬಾಂಬರನ್ನು ನಿರ್ಮಾಣ ಮಾಡೋದಕ್ಕೆ 2011ರಲ್ಲಿ ಪ್ಲಾನ್ ಅನ್ನು ಮಾಡಲಾಯಿತು. ಆ ಬಳಿಕ 2020ರಲ್ಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಯಿತು ಮತ್ತು ಕೆಲ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನು ತರಲಾಯಿತು. ಆ ಬಳಿಕ 2023ರ ಹೊತ್ತಿಗೆ ಅಮೆರಿಕ ತನ್ನ ವಾಯುಪಡೆಯ ಅಗತ್ಯಗಳಿಗೆ ಅನುಗುಣವಾಗಿ ಎಲ್ಲ ಬದಲಾವಣೆಗಳೊಂದಿಗೆ ಮೊದಲ ಫ್ಲೈಟ್ ಅನ್ನು ಸಿದ್ಧಪಡಿಸಿತು. ಇನ್ನು 2024ರ ಸೆಪ್ಟೆಂಬರ್ ಹೊತ್ತಿಗೆ ಇನ್ನೆರಡು ಬಾಂಬರ್ಗಳು ಸಿದ್ಧಗೊಂಡವು. ಈಗ ಅವುಗಳ ಪರೀಕ್ಷೆಗಳು ಕೂಡ ಮುಗಿದಿದ್ದು ಈ ಬಾಂಬರ್ಗಳೀಗ ಸಂಪೂರ್ಣ ಸಿದ್ಧಗೊಂಡಿವೆ. 2027ರಿಂದ ಇವುಗಳ ಮಾಸ್ ಪ್ರೊಡಕ್ಷನ್ ಆರಂಭ ಆಗಲಿದ್ದು ಇವು ಸ್ಟೆಲ್ತ್ ಬಾಂಬರ್ಗಳಾಗಿ ಗುರುತಿಸಿಕೊಳ್ತಾ ಇವೆ. ಇನ್ನು ಈ ಬಾಂಬರ್ಗಳ ಮೂಲಕ ಶತ್ರು ರಾಷ್ಟ್ರಗಳ ರಡಾರ್ ಕಣ್ತಪ್ಪಿಸಿ ಕನ್ವೆನ್ಷನಲ್ ಮತ್ತು ಥರ್ಮೋನ್ಯೂಕ್ಲಿಯರ್ ಬಾಂಬ್ಗಳನ್ನು ಶತ್ರುಗಳ ಮೇಲೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಒಟ್ಟು 9 ಟನ್ನಷ್ಟು ವೆಪನ್ ಲೋಡ್ ಮಾಡೋ ಅವಕಾಶ ಇರುತ್ತೆ. ಇನ್ನು ಈ ಬಾಂಬರ್ 54 ಅಡಿ ಉದ್ದ ಹಾಗೂ 134 ಅಡಿಗಳಷ್ಟು ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿದೆ. ಇದು ಖಾಲಿ ಇದ್ದಾಗ ಅಂದರೆ ಯಾವುದೇ ಬಾಂಬ್ ಅಥವಾ ಫ್ಯೂಯಲ್ ಇಲ್ಲದೇ ಇದ್ದ ಸಂದರ್ಭದಲ್ಲಿ 31,751 kgಯಷ್ಟು ತೂಕವನ್ನು ಹೊಂದಿದ್ರೆ ಮ್ಯಾಕ್ಸಿಮಮ್ ಟೇಕ್ ಆಫ್ ವೆಯ್ಟ್ 81,647 kgಯಷ್ಟಿರುತ್ತೆ. ಅಂದರೆ ಈ ಬಾಂಬರಲ್ಲಿ 40,000 kgಯಷ್ಟು ಫ್ಯೂಯಲ್ ಅನ್ನು ತುಂಬೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ಇಂಟರ್ ಕಾಂಟಿನೆಂಟಲ್ ಬಾಂಬರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನ ಉಡಾಯಿಸೋದಕ್ಕೆ ಶತ್ರು ದೇಶಗಳ ಅಕ್ಕಪಕ್ಕದಲ್ಲೇ ಏರ್ ಸ್ಟ್ರಿಪ್ಗಳು, ಏರ್ ಬೇಸುಗಳು ಇರಬೇಕಾಗಿಲ್ಲ. ಸಹಸ್ರಾರು ಕಿಲೋಮೀಟರ್ಗಳ ದೂರದಿಂದಲೇ ಇದು ಗಗನಕ್ಕೆ ಹಾರಿ ಅಲ್ಲಿಂದ ಶತ್ರು ದೇಶಗಳ ಮೇಲೆ ದಾಳಿ ಮಾಡಿ ಮತ್ತೆ ವಾಪಸ್ಸು ಹೋಗುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇನ್ನು ಇದರ ಸ್ಪೀಡು ಗಂಟೆಗೆ 950ರಿಂದ 1,000 ಕಿಲೋಮೀಟರ್ನಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಇದನ್ನ ಅಮೆರಿಕಾದ ಲಾಂಗ್ ರೇಂಜ್ ಸ್ಟ್ರೈಕ್ ಬಾಂಬರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಸ್ಟೆಲ್ತ್ ಬಾಂಬರ್ನ ಬೆಲೆ ಎಷ್ಟಾಗಬಹುದು? ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇಂಥ ಒಂದು ಬಾಂಬರನ್ನು ತಯಾರಿಸೋದಕ್ಕೆ $692 ಮಿಲಿಯನ್ ಹಣ ಖರ್ಚಾಗುತ್ತಂತೆ. ಇಂಥ 100 ಬಾಂಬರ್ಗಳನ್ನು ಈಗಾಗಲೇ ಅಮೆರಿಕ ಆರ್ಡರ್ ಮಾಡಿದೆ. ಅವುಗಳ ಖರೀದಿ ನಿರ್ವಹಣೆಗಾಗಿ ಅಮೆರಿಕ $200 ಬಿಲಿಯನ್ ಹಣವನ್ನು ಮೀಸಲಿಡ್ತಾ ಇದೆ. ಅಂದರೆ ಭಾರತದ ಒಟ್ಟು ರಕ್ಷಣಾ ಬಜೆಟ್ ಏನಿದೆ ಅದರ 3 ಪಟ್ಟು ಹಣವನ್ನು ಕೇವಲ ಒಂದು ಬಾಂಬರ್ ಮೇಲೆ ಅಮೆರಿಕ ಖರ್ಚು ಮಾಡ್ತಾ ಇದೆ. ಇನ್ನು ಈ B-21 ಬಾಂಬರ್ಗೆ ರೈಡರ್ ಅನ್ನೋ ಹೆಸರನ್ನು ಕೊಡೋದಕ್ಕೆ ಕೂಡ ಒಂದು ಕಾರಣ ಇದೆ. 2ನೇ ವಿಶ್ವಯುದ್ಧದ ಸಮಯದಲ್ಲಿ ಡೂ ಲಿಟಲ್ ರೈಡರ್ ಅನ್ನೋ ಯುದ್ಧ ವಿಮಾನವೊಂದು ಬಳಕೆಯಾಗಿತ್ತು. ಅದರ ನೆನಪಲ್ಲೇ ಇದಕ್ಕೆ B-21 ರೈಡರ್ ಅನ್ನೋ ಹೆಸರನ್ನು ಕೊಟ್ಟಿದ್ದಾರೆ. ಅಲ್ಲ, ಈ ಬಾಂಬರ್ ನಿಜಕ್ಕೂ ಚೈನಾದ 6ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಸರಿಸಾಟಿ ಅನ್ಸ್ಕೊಳ್ತಾ? ಬಾಂಬರ್ಗಳು ಸ್ಟೆಲ್ತ್ ಆಗಿದ್ರೂ ಕೂಡ ಈಗಿನ ಏರ್ ಡಿಫೆನ್ಸ್ ಸಿಸ್ಟಮ್ನ ಕಾರಣದಿಂದ ಇವುಗಳನ್ನು ಶತ್ರುಗಳು ಅತ್ಯಂತ ಸುಲಭವಾಗಿ ಹೊಡೆದು ಕೆಡುವುದಕ್ಕೆ ಸಾಧ್ಯ ಆಗುತ್ತಲ್ವಾ ಅನ್ನೋ ಅನುಮಾನಗಳು ಬರುವುದು ಸಹಜ. ಗೆಳೆಯರೆ, ಈ ಬಾಂಬರ್ ಇದೆಯಲ್ಲ, ಇದು ಸೈಲೆಂಟ್ ಕಿಲ್ಲರ್. ಹಾಗೆ ನೋಡಿದರೆ ಇವುಗಳ ವೆಚ್ಚ ನಮ್ಮ ರಫೇಲ್ಗಿಂತಲೂ ಅರ್ಧದಷ್ಟು ಮಾತ್ರ ಇರುತ್ತೆ. ಅಲ್ಲದೆ ಇವು ಒಮ್ಮೆ ರಡಾರ್ನ ಕಣ್ತಪ್ಪಿಸಿ ಬಿಟ್ರೆ ಆನಂತರ ಟನ್ಗಟ್ಟಲೆ ಬಾಂಬ್ಗಳನ್ನು ಶತ್ರುಗಳ ಮೇಲೆ ಸುರಿಸಿ ಬರುತ್ತವೆ. ಹೀಗಾಗಿ ಇವು ಅತ್ಯಂತ ಅಪಾಯಕಾರಿ ಅಂತ ಗುರುತಿಸ್ಕೊಳ್ತವೆ. ಆದರೆ ಶತ್ರು ದೇಶದ ಏರ್ಕ್ರಾಫ್ಟ್ಗಳ ಪೈಲಟ್ಗಳು ಇವುಗಳನ್ನು ಗಮನಿಸಿದ್ದೇ ಆದರೆ ಈ ಬಾಂಬರ್ಗಳಿಗೆ ಪೆಟ್ಟು ಬೀಳೋದು ಗ್ಯಾರಂಟಿ. ಯಾಕೆಂದರೆ ಅವುಗಳ ಸ್ಪೀಡ್ ತುಂಬ ಕಡಿಮೆ ಇರುತ್ತೆ. ಅಲ್ಲದೆ ಅವುಗಳ ಗಾತ್ರ ಕೂಡ ದೊಡ್ಡದಾಗಿರೋದ್ರಿಂದ ಮಿಸೈಲ್ಗಳ ಮೂಲಕ ಹಾಗೂ ಏರ್ಕ್ರಾಫ್ಟ್ನ ಏರ್ ಟು ಏರ್ ಮಿಸೈಲ್ಗಳ ಮೂಲಕ ಇವುಗಳನ್ನು ಹೊಡೆದು ಹಾಕೋದು ಅತ್ಯಂತ ಸುಲಭ. ಆದರೆ ಈಗ ಅಮೆರಿಕ ತಯಾರು ಮಾಡಿರುವ ಈ ಬಾಂಬರ್ ಸ್ಟೆಲ್ತ್ ಆಗಿದೆ ಅನ್ನೋದೇ ಇದರ ಹೆಚ್ಚುಗಾರಿಕೆ. ಸ್ಟೆಲ್ತ್ ಆದ ನಂತರ ಅವು ರಡಾರ್ಗಳಿಗೆ ಸಿಗೋದು ಕಡಿಮೆ ಇರುತ್ತೆ. ಹೀಗಾಗಿ ಈ ಬಾಂಬರ್ಗಳು ಅಪಾಯಕಾರಿ ಅನ್ನಿಸ್ಕೊಳ್ತಾ ಇವೆ. ಹಾಗೆಯೇ ಇವುಗಳನ್ನು ಬಳಸಿ ಅಮೆರಿಕ ಚೈನಾಗೆ ಥ್ರೆಟ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಬಾಂಬರ್ಗಳು ಚೈನಾನ ಹೇಗೆ ಎದುರಿಸಬಹುದು ಅನ್ನೋದನ್ನು ನಾವು ನೋಡೋದಾದರೆ, ಒಂದು ವೇಳೆ ಚೈನಾ ಏನಾದರೂ ತೈವಾನ್ ಮೇಲೆ ದಾಳಿ ಮಾಡಿದ್ದೇ ಆದರೆ ತೈವಾನ್ನ ರಕ್ಷಣೆಗೆ ಅಮೆರಿಕ ಅಲ್ಲಿ ನಿಲ್ಲುತ್ತೆ. ಯುದ್ಧ ಅಂದಮೇಲೆ ಬಾಂಬುಗಳು ಎಲ್ಲಂದರಲ್ಲಿ ಬೀಳೋ ಸಾಧ್ಯತೆ ಕೂಡ ಇರುತ್ತೆ. ಇದು ಸ್ಟೆಲ್ತ್ ಬಾಂಬರ್ ಆಗಿರೋದ್ರಿಂದ ಒಂದು ವೇಳೆ ಚೈನಾದ ಪ್ರಮುಖ ನಗರಗಳು ಅಥವಾ ಸೇನೆಯ ನೆಲೆಗಳ ಮೇಲೆ ಈ ಬಾಂಬರ್ಗಳ ಮೂಲಕ ದಾಳಿ ಮಾಡಿದರೆ ಚೈನಾದ ಜಂಘಾಬಲನೇ ಉಡುಗಿ ಹೋಗುತ್ತೆ. ಹೀಗೆ ಅಮೆರಿಕ ಹಾಗೂ ಚೈನಾಗಳು 6ನೇ ತಲೆಮಾರಿನ ಯುದ್ಧ ವಿಮಾನದ ಪರೀಕ್ಷೆಗೆ 6ನೇ ತಲೆಮಾರಿನ ಬಾಂಬರ್ಗಳ ಅನಾವರಣಕ್ಕೆ ಮುಂದಾಗ್ತಾ ಇದ್ದರೆ ಭಾರತ ಇನ್ನೂ ಕೂಡ ತನ್ನ 5ನೇ ತಲೆಮಾರಿನ ಯುದ್ಧ ವಿಮಾನವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟೇ ಅಲ್ಲ, ಭಾರತೀಯ ವಾಯುಪಡೆಗೆ ಬೇಕಾಗಿದ್ದ ತೇಜಸ್ ಯುದ್ಧ ವಿಮಾನಗಳನ್ನು ಪೂರೈಸುವುದಕ್ಕೆ ಕೂಡ ನಮ್ಮ HALಗೆ ಇದುವರೆಗೆ ಸಂಪೂರ್ಣವಾಗಿ ಸಾಧ್ಯ ಆಗಿಲ್ಲ. 2010ರಲ್ಲಿ ಭಾರತ ಬೇಡಿಕೆ ಸಲ್ಲಿಸಿದ್ದ ಯುದ್ಧ ವಿಮಾನಗಳು 14 ವರ್ಷಗಳ ನಂತರ ಕೂಡ ಭಾರತೀಯ ವಾಯುಪಡೆಯನ್ನ ಸೇರಿಲ್ಲ ಅನ್ನೋ ಮಾಹಿತಿಯನ್ನ ಮೊನ್ನೆ ವಾಯುಪಡೆಯ ಮುಖ್ಯಸ್ಥರೇ ಹೊರಹಾಕಿದ್ದಾರೆ. ಇಲ್ಲಿ ಮೇಕ್ ಇನ್ ಇಂಡಿಯಾಗೆ ಅತಿ ಹೆಚ್ಚು ಮಹತ್ವವನ್ನು ಕೊಡ್ತಾ ಇರೋ ಭಾರತ ತನ್ನ ಸರ್ಕಾರಿ ಸ್ವಾಮ್ಯದ ಆಯುಧ ತಯಾರಿಕಾ ಸಂಸ್ಥೆಗಳಿಗೆ ಒಂದು ಶಿಸ್ತನ್ನ ಕಲಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಭಾರತ ಆಯುಧ ತಯಾರಿಕೆಯಲ್ಲಿ ವಿಪರೀತ ಪ್ರಮಾಣದಲ್ಲಿ ಹಿಂದುಳಿಬೇಕಾಗಿ ಬರುತ್ತೆ. ಹೀಗಾಗಿನೇ ಭಾರತ ಖಾಸಗಿ ತಯಾರಿಕಾ ಕಂಪನಿಗಳಿಗೆ ಆಯುಧ ತಯಾರಿಕಾ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕಾದ ಅಗತ್ಯ ಕೂಡ
ಇಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಗೆಳೆಯರೆ ಅಮೆರಿಕಾದ B-21 ಬಾಂಬರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.